ಕನೇ ಅಧ್ಯಾಯದ ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೇ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೆ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ. ಇನ್ನೊಂದು ರೀತಿಯಾಗಿರತಕ್ಕಂಥ ಯಜ್ಞ, ಅದನ್ನ ಕೃಷ್ಣ ಪರಮಾತ್ಮಲ್ಲಿ ನಿರೂಪಣೆ ಮಾಡ್ತಾ ಇರುವಂಥದ್ದು. ಅಂದ್ರೆ ಬಗೆ ಬಗೆಯ ಯಜ್ಞಗಳನ್ನು ನಿರೂಪಣೆ ಮಾಡತಕ್ಕಂಥ ಪ್ರಕರಣ. ಹಿಂದೆ ಬಂದದ್ದು ಇಂದ್ರಿಯಗಳ ನಿಯಂತ್ರಣ. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ನೇ ಸಂಯಮಾಗ್ನಿಷು ಜಿಹ್ವತಿ. ಅಂದ್ರೆ ಇಂದ್ರಿಯಗಳ ನಿಯಂತ್ರಣ. ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದೊಂದು ಯಜ್ಞ. ಇಂದ್ರಿಯಗಳ ನಿಯಂತ್ರಣವನ್ನ ಮಾಡಿಕೊಂಡ ನಂತರ ಯಾವ ಯಾವ ಇಂದ್ರಿಯಕ್ಕೆ ಯಾವುದು ಯಾವುದು ವಿಷಯವೋ, ಕಣ್ಣಿಗೆ ಬಣ್ಣ, ಕಿವಿಗೆ ಶಬ್ದ, ಆ ವಿಷಯ ಪದಾರ್ಥಗಳನ್ನ ಆಯಾಯ ಇಂದ್ರಿಯಗಳಿಗೆ ಕೊಡೋದು. ತನ್ಮೂಲಕವಾಗಿ ಇಂದ್ರಿಯಗಳ ನಿಯಂತ್ರಣ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತಮ್ಮನ್ನೇ ತಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಕಣ್ಣಿನಿಂದ ಬಣ್ಣವನ್ನ ನೋಡಿದರೂ ಬಣ್ಣದ ಕಡೆಗೆ ಆಕರ್ಷಣೆ ಇಲ್ಲ, ನಾಲಿಗೆಯಿಂದ ರುಚಿಯನ್ನು ಸವಿದರೂ ರುಚಿಯ ಕಡೆಗೆ ಆಕರ್ಷಣೆ ಇಲ್ಲ. ಹೀಗೆ ಮೊದಲಿಗೆ ಇಂದ್ರಿಯ ನಿಯಂತ್ರಣ ಮಾಡಿಕೊಳ್ಳೋದು. ಇಂದ್ರಿಯ ನಿಯಂತ್ರಣ ಮಾಡಿಕೊಂಡ ನಂತರದಲ್ಲಿ ಆಯಾಯ ಇಂದ್ರಿಯಕ್ಕೆ ಯಾವುದು ಯಾವುದು ಆಹಾರವೋ, ಎಷ್ಟೆಷ್ಟು ಆಹಾರವೋ ಅಷ್ಟಷ್ಟೇ ಕೊಡುವ ಮೂಲಕವಾಗಿ ತಮ್ಮ ನಿಯಂತ್ರಣ ಎಷ್ಟಿದೆ ಅನ್ನೋದನ್ನು ಅವರು ಪರೀಕ್ಷೆ ಮಾಡಿಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆ. ಅದನ್ನ ಹಿಂದೆ ಹೇಳಿ ಇಲ್ಲಿಗ ಮುಖ್ಯವಾಗಿ ಮನೋನಿಯಂತ್ರಣ ಅದನ್ನ ಹೇಳ್ತಕ್ಕಂಥದ್ದು. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೆ. ಎರಡು ಹೇಳ್ತಾ ಇದ್ದಾನೆ. ಒಂದು ಇಂದ್ರಿಯ ಕರ್ಮ, ಇನ್ನೊಂದು ಪ್ರಾಣಕರ್ಮ. ಎರಡು ಕ್ರಿಯೆಗಳನ್ನ ಒಂದು ಕಡೆಯಲ್ಲಿ ಹೋಮಿಸುತ್ತಾರೆ. ಯಾವ್ದ್ಯಾವುದು ಎರಡು ಕ್ರಿಯೆಗಳು ಅಂದ್ರೆ, ಒಂದು ಇಂದ್ರಿಯ ಕರ್ಮಾಣಿ. ಇಂದ್ರಿಯ ಕರ್ಮಾಣಿ ಅಂದ್ರೆ ಗೊತ್ತು, ಹಿಂದೆ ಬಂದಿರುವಂತೆ ಜ್ಞಾನೇಂದ್ರಿಯದ ಕೆಲಸ, ಕರ್ಮೇಂದ್ರಿಯದ ಕೆಲಸ. ಕಣ್ಣಿಗೆ ನೋಡುವ ಕೆಲಸ, ಕಾಲಿಗೆ ಹೋಗುವ ಕೆಲಸ, ಬಾಯಿಗೆ ಮಾತನಾಡುವ ಕೆಲಸ, ಕಿವಿಗೆ ಶಬ್ದ ಗ್ರಹಣ ಮಾಡುವಂತ ಕೆಲಸ. ಇದೆಲ್ಲ ಇಂದ್ರಿಯಗಳ ಕರ್ಮ. ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ನಮ್ಮ ಕರ್ಮೇಂದ್ರಿಯಗಳು ಏನೇನು ಮಾಡುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆ ನಮ್ಮ ಜ್ಞಾನೇಂದ್ರಿಯದ ಕರ್ಮಗಳನ್ನ ಮತ್ತು ಕರ್ಮೇಂದ್ರಿಯದ ಕರ್ಮಗಳನ್ನ ಏನ್ ಮಾಡಬೇಕು? ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ. ಆತ್ಮ ನಿಯಂತ್ರಣವೆಂಬ ಯೋಗ. ಅದು ಎಂತ ಆತ್ಮ ನಿಯಂತ್ರಣ ಅಂತ ಹೇಳಿದ್ರೆ, ಜ್ಞಾನದೀಪಿತೇ ಆತ್ಮ ನಿಯಂತ್ರಣ ಯೋಗಾಗ್ನೋ. ಅಂದ್ರೆ ಜ್ಞಾನದಿಂದ ಬೆಳಗಲ್ಪಟ್ಟಂತಹ ಆತ್ಮ ನಿಯಂತ್ರಣವೆಂಬ ಒಂದು ಬೆಂಕಿ. ತುಪ್ಪದಿಂದ ಬೆಳಗಿದ ದೀಪ, ತುಪ್ಪದಿಂದ ಬೆಳಗಿದ ದೀಪ, ಎಳ್ಳೆಣ್ಣೆಯಿಂದ ಬೆಳಗಿದ ದೀಪ ಅಲ್ವಾ? ಎಳ್ಳೆಣ್ಣೆಯಿಂದ ಬೆಳಗಿದ ದೀಪ ಅದು ಬೇರೆ ದೀಪನೇ. ತುಪ್ಪದಿಂದ ಪ್ರಕಾಶಮಾನವಾದ ದೀಪ ಅದು ಬೇರೆನೇ ದೀಪ. ಇನ್ನು ಯಾವ್ದಾವ್ದೋ ಎಣ್ಣೆಯಿಂದೆಲ್ಲ ಇವತ್ತು ದೀಪವನ್ನು ಹಚ್ಚತಕ್ಕಂಥ ಕ್ರಮ ಇದೆ, ಅದೆಲ್ಲ ಬೇರೆ ಬೇರೆ ದೀಪಗಳು. ಹಾಗೆ ಇಲ್ಲಿ ಒಂದು ಅಗ್ನಿ ಜ್ವಲಿಸ್ತಾ ಇದೆ. ಆ ಅಗ್ನಿ ಯಾವುದರಿಂದ ಬೆಳಗ್ತಾ ಇದೆ, ಯಾವುದರಿಂದ ಉರಿತಾ ಇದೆ ಅಂತ ಹೇಳಿದ್ರೆ, ಜ್ಞಾನದೀಪಿತೇ ಯೋಗಾಗ್ನೋ. ಜ್ಞಾನದಿಂದ ಬೆಳಗಲ್ಪಟ್ಟ ದೀಪ. ಅಂದ್ರೆ ಜ್ಞಾನವೆಂಬ ಎಣ್ಣೆ, ಜ್ಞಾನವೆಂಬ ಎಣ್ಣೆ, ಜ್ಞಾನವೆಂಬ ಬೆಂಕಿ. ಜ್ಞಾನ ಎಂಬುದು ಎಣ್ಣೆಯೂ ಹೌದು, ಜ್ಞಾನ ಎಂಬುದು ಬೆಂಕಿಯೂ ಹೌದು. ಹಾಗೆ ಜ್ಞಾನದ ಮೂಲಕವಾಗಿ ದೀಪವನ್ನ ಬೆಳಗಿಸಿರೋದಿಲ್ಲಿ. ಯಾವುದೋ ಎಳ್ಳೆಣ್ಣೆಯನ್ನು ತುಪ್ಪವನ್ನು ಹಾಕಿ ಬೆಳಗಿಸಿದ ದೀಪವಲ್ಲ, ಜ್ಞಾನದ ಮೂಲಕವಾಗಿ ಬೆಳಗಿಸಿದ ದೀಪ. ಜ್ಞಾನದೀಪಿತೆ ಆತ್ಮ ಸಂಯಮ ಯೋಗಾಗ್ನೋ. ಆ ಜ್ಞಾನದಿಂದ ಪ್ರಕಾಶಮಾನವಾದದ್ದು ಯಾವುದು ಅಂದ್ರೆ, ಒಂದು ಅಗ್ನಿ ಅಂದ್ರೆ ಬೆಂಕಿ. ಅಗ್ನಿ ಅಂದ್ರೆ ಅರ್ಥ ಏನು? ಒಂದರ್ಥ ನಗಚ್ಚಂತೀತಿ ಅಗಾಹ. ಚಲನೆ ಇಲ್ಲದ ವಸ್ತುಗಳೆಲ್ಲವೂ ಕೂಡ ಅಗ. ಚಲನೆ ಇಲ್ಲದ ಪ್ರತಿಯೊಂದು ವಸ್ತುವಿಗೂ ಚಲನೆ ಕೊಡ್ತಕ್ಕಂಥವನು ಭಗವಂತ. ಅಲ್ಲಿಗೆ ಅಗ್ನಿ ಅಂದ್ರೆ ಭಗವಂತ ಅಂತ ಅರ್ಥ. ಅಂದ್ರೆ ನಾವು ಯಾವಾಗ ಜ್ಞಾನವನ್ನ ಪಡಿತೀವೋ ಆಗ ನಮ್ಮಲ್ಲಿ ಭಗವಂತ ಪ್ರಜ್ವಲಿಸುತ್ತಾನೆ. ಭಗವಂತ ಪ್ರಜ್ವಲಿಸುವುದು ಅಂದ್ರೆ ಅರ್ಥ ಏನು? ನಮ್ಮ ಒಳಗೆ ಇದ್ದಂತ ಭಗವಂತನನ್ನ ನಾವು ಕಾಣುತ್ತೇವೆ. ಆ ಒಳಗಿದ್ದ ಭಗವಂತನನ್ನ ಕಾಣಬೇಕು ಅಂದ್ರೆ ಒಂದು ಬೆಳಕು ಬೇಕು. ಆ ಬೆಳಕು ಯಾವುದು? ಜ್ಞಾನದ ಬೆಳಕಿನ ಮೂಲಕವಾಗಿ ದೇವರನ್ನ ಕಾಣಬಹುದು. ಇನ್ನೊಂದರ್ಥ ಅಗ್ನಿ ಅಂದ್ರೆ ಅಗ ಅಂದ್ರೆ ಪಾಪ. ಅಗಾನ ನಯತೇತಿ ಅಗ್ನಿ. ಪಾಪಗಳೆಲ್ಲವನ್ನು ಕೂಡ ಪರಿಹಾರ ಮಾಡತಕ್ಕಂಥ ಭಗವಂತನ ಸ್ವರೂಪಕ್ಕೆ ಅಗ್ನಿ ಅಂತ ಹೆಸರು. ಅಗ ನೈತಿ, ಪರಿಹಾರ ಮಾಡುವನು ಯಾರು? ಭಗವಂತ ಮಾತ್ರ. ನಮ್ಮೆಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡತಕ್ಕಂಥವನು ಅದು ಭಗವಂತ ಮಾತ್ರ. ಹೀಗೆ
ಅಂತಹ ಭಗವಂತನಲ್ಲಿ ಯಾವಾಗ ನಾವು ಜ್ಞಾನವನ್ನ ಪಡಿತೀವೋ, ಜ್ಞಾನ ಪಡೆದಷ್ಟು ಏನಾಗತ್ತೆ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಗುರುತೆ ಅರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಜ್ಞಾನವೆಂಬ ಒಂದು ಅಗ್ನಿ ನಮ್ಮ ಜೊತೆಯಲ್ಲಿದ್ದೆ ನಮ್ಮ ಎಲ್ಲ ಪಾಪಗಳನ್ನ ಜ್ಞಾನವೆಂಬ ಬೆಂಕಿ ಸುಟ್ಟಾಕತ್ತೆ. ಜ್ಞಾನ ಇಟ್ಟುಕೊಂಡು ತಪ್ಪು ಮಾಡಿದ್ರೆ ಸುಡೋದಿಲ್ಲ. ಜ್ಞಾನ ಇಟ್ಟುಕೊಂಡು ಆ ಜ್ಞಾನಿಗಳ ರೀತಿಯಲ್ಲಿ ವರ್ತನೆ ಇರಬೇಕು. ಅಪರಾಧವನ್ನ ಮಾಡಬಾರದು, ಒಳ್ಳೆಯ ಕೆಲಸದಿಂದ ಹಿಂದಕ್ಕೆ ಬರಬಾರದು. ಆ ಕ್ರಮದಲ್ಲಿ ಜೀವನ ಇತ್ತು ಅಂತ ಆದ್ರೆ ನಮ್ಮ ಎಲ್ಲಾ ಪಾಪಗಳು ಏನಾಗುತ್ತೆ, ಸುಟ್ಟು ಭಸ್ಮವಾಗುತ್ತೆ. ಜ್ಞಾನದ ಮೂಲಕವಾಗಿ ನಮ್ಮ ಪಾಪಗಳಲ್ಲೂ ಕೂಡ ಸುಟ್ಟು ಹೋಗಿದೆ, ಹೊಸ ಪಾಪಗಳನ್ನ ನಾವು ಮಾಡ್ತಾ ಇಲ್ಲ ಅಂತ ಆದಾಗ ಹೊಗೆಗೆ ಅವಕಾಶ ಇದ್ದಿದ್ದಾಗ ಏನಾಗುತ್ತೆ, ಬೆಂಕಿ ಚೆನ್ನಾಗಿ ಉರಿಯುತ್ತೆ ಅಲ್ವಾ. ಕಟ್ಟಿಗೆ ಹಸಿಯಾಗಿಲ್ಲ, ಕಟ್ಟಿಗೆ ಒಳ್ಳೆ ಒಣಗಿದೆ ಆದಾಗ ಬೆಂಕಿ ಧಗ 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 ಉರಿಯುತ್ತೆ. ಅಷ್ಟು ಚೆನ್ನಾಗಿ ಉರಿತಕ್ಕಂಥ ಬೆಂಕಿಯಲ್ಲಿ ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಹಾಗೆ ಜ್ಞಾನವೆಂಬ ಒಂದು ದೀಪ, ಅದರಿಂದ ನಾವು ದೀಪವನ್ನು ಹಚ್ಚಿದ್ರೆ ಭಗವಂತನೆಂಬ ಒಂದು ಅಗ್ನಿ ನಮ್ಮೊಳಗೆ ಜ್ವಲಿಸುತ್ತಾನೆ. ಅಂದ್ರೆ ಅವನು ಕಾಣ್ಲಿಕ್ಕೆ ಶುರುವಾಗ್ತಾನೆ. ಯಾಕಂದ್ರೆ ದೇವರೆಲ್ಲಿದ್ದಾನೆ, ಈಶ್ವರ ಸರ್ವಭೂತಾನ ಹೃದ್ದೇಶ ಪ್ರತಿಷ್ಠತೆ ಅಂತ. ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಮ್ಮ ಒಳಗೆ ಇದ್ದಾನೆ. ಸರ್ವಭೂತಾನ ಹೃದಯ, ನಮ್ಮ ಅಂತಃಕರಣದಲ್ಲಿ ಭಗವಂತ ಇದ್ದಾನೆ. ಅದನ್ನ ನೋಡ್ಬೇಕು ಅಂತ ಆದ್ರೆ ನಾವು ಹೀಗೆ ಜ್ಞಾನದ ಮೂಲಕವಾಗಿ ದೇವರನ್ನ ನೋಡಬಹುದು. ಇದು ಯೋಗಾಗ್ನಿ. ಸಾಧನೆಯಿಂದ, ಯೋಗ ಅಂದ್ರೆ ಸಾಧನೆ, ಸಾಧನೆಯಿಂದ ಸಿಗುವಂತ ಅಗ್ನಿ. ಹಾಗೆ ಸಾಧನೆಯಿಂದ ಭಗವಂತನೆಂಬ ಒಂದು ಬೆಂಕಿಯನ್ನ ನಾವು ಕಾಣಬೇಕು ಅಂತಾದ್ರೆ ಆತ್ಮ ಸಂಯಮ ಬೇಕು. ಆತ್ಮ ಶಬ್ದಕ್ಕೆ ಮನೋನಿಯಂತ್ರಣ ಅಂತ ಅರ್ಥ. ಆತ್ಮ ಅಂದ್ರೆ ಮನಸ್ಸು, ಸಂಯಮ ಅಂದ್ರೆ ನಿಯಂತ್ರಣ. ಯಾವಾಗ ನಾವು ಜ್ಞಾನವನ್ನ ಪಡಿತೀವೋ ಒಳ್ಳೇದು ಯಾವುದು ಅಂತ ತಿಳ್ಕೊಳ್ತೀವಿ, ಒಳ್ಳೆಯದನ್ನ ಇಟ್ಕೊಳ್ತೀವಿ. ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ತೇವೆ, ಕೆಟ್ಟದ್ದನ್ನ ಬಿಡ್ತೇವೆ. ಒಳ್ಳೆಯದನ್ನ ತೆಗೆದುಕೊಳ್ತಾ ಇದ್ದೇವೆ, ಕೆಟ್ಟದ್ದನ್ನ ಬಿಡ್ತಾ ಇದ್ದೇವೆ. ಈ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ ಅಂದ್ರೆ ಜ್ಞಾನವೆಂಬ ಬೆಳಕಿನ ಮೂಲಕವಾಗಿ ಆ ಆತ್ಮನಿಯಂತ್ರಣವನ್ನ ಅಂದ್ರೆ ಮನೋನಿಯಂತ್ರಣವನ್ನ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ. ಹಾಗೆ ಮಾಡ್ಕೊಂಡಾಗ ಆ ಯೋಗಾಗ್ನಿ, ಸಾಧನೆ ಎಂಬತಕ್ಕಂಥ ಅಗ್ನಿಯಲ್ಲಿ ಜುಕ್ಪತಿ ಹೋಮಿಸುತ್ತಾರೆ. ಅಂದ್ರೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ, ನಮ್ಮೆಲ್ಲ ಇಂದ್ರಿಯಗಳ ಕರ್ಮಗಳು, ಜ್ಞಾನೇಂದ್ರಿಯದಿಂದ ಆಗುವಂತ ಕೆಲಸಗಳು, ಕರ್ಮೇಂದ್ರಿಯದಿಂದ ಆಗ್ತಕ್ಕಂಥ ಕೆಲಸಗಳು, ಅದನ್ನ ಮನೋನಿಯಂತ್ರಣ ಎಂಬತಕ್ಕಂಥ ಬೆಂಕಿಯಲ್ಲಿ ಹೋಮಿಸುತ್ತಾರೆ. ಮನೋನಿಯಂತ್ರಣ ಬರಬೇಕು ಅಂತ ಆದ್ರೆ ಜ್ಞಾನವೆಂಬ ಬೆಳಕು ಬೇಕು. ಜ್ಞಾನವೆಂಬ ಬೆಳಕಿನ ಮೂಲಕವಾಗಿ ಮನೋನಿಯಂತ್ರಣವನ್ನು ಮಾಡ್ಕೊಳ್ತಾರೆ. ಅಂದ್ರೆ ಏನು ಹೋಮಿಸೋದು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಇಂದ್ರಿಯಗಳಿಂದ ಏನೇನು ಕೆಲಸಗಳಾಗತ್ತೋ, ಜ್ಞಾನೇಂದ್ರಿಯಗಳಿಂದ ಮತ್ತು ನಮ್ಮ ಕರ್ಮೇಂದ್ರಿಯಗಳಿಂದ ಏನೇನು ವ್ಯಾಪಾರ ಅಂದ್ರೆ ಏನೇನು ಕೆಲಸ ಆಗತ್ತೋ ಅದೆಲ್ಲವೂ ಕೂಡ ಭಗವಂತನ ಆರಾಧನೆ ಅನ್ನೋ ಒಂದು ಮನೋಭಾವಕ್ಕೆ ನಾವು ಬರ್ತೇವೆ. ಅದೇ ಒಂದು ಸಾಧನೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞ. ಇನ್ನು ಪ್ರಾಣಕರ್ಮಾಣಿ ಅಪರೆ, ಅಪರೆ ಅಂದ್ರೆ ಗೊತ್ತು. ಆ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಪರತತ್ವ, ಅಕಾರವಾಚಿಯಾದ ಭಗವಂತ ಅವನೇ ಪರ. ಪರ ಅಂದ್ರೆ ಸರ್ವೋತ್ತಮ. ಆ ಎಂಬ ಶಬ್ದದಿಂದ ವಾಚ್ಯನಾದಂತಹ ಅಕಾರ ಎಂಬುದು ಯಾರನ್ನು ಹೇಳುತ್ತೋ ಆ ಭಗವಂತ ಅವನೇ ಪರ, ಅವನೇ ಸರ್ವೋತ್ತಮ ಎಂಬ ಅರಿವನ್ನ ಪಡೆದಿರತಕ್ಕಂಥ ವ್ಯಕ್ತಿಗಳು ಅವರು ಒಂದು ಇಂದ್ರಿಯ ಕರ್ಮಾಣಿ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಅವುಗಳಿಂದ ಆಗ್ತಕ್ಕಂಥ ಕ್ರಿಯೆಗಳನ್ನ ಏನ್ ಮಾಡ್ತಾರೆ, ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಮನೋನಿಯಂತ್ರಣವೆಂಬ ಬೆಂಕಿಯಲ್ಲಿ ಹೋಮಿಸ್ತಾರೆ. ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಜ್ಞಾನೇಂದ್ರಿಯಗಳ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನು ಸ್ವೀಕರಿಸ್ತಾರೆ. ಇನ್ನು ಅಷ್ಟು ಮಾತ್ರ ಅಲ್ಲ, ಪ್ರಾಣಕರ್ಮಾಣಿ, ನಮ್ಮ ಪ್ರಾಣಕರ್ಮಗಳು. ಪ್ರಾಣಗಳು ಅಂದ್ರೆ ಒಟ್ಟು 10, 5 ಪ್ರಧಾನ ವಾಯುಗಳು, 5 ಉಪವಾಯುಗಳು. ಪ್ರಧಾನ ವಾಯುಗಳು ಅದು ಪ್ರಾಯ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣನ ಕೆಲಸ ಏನು? ಹೃದಯ ಪ್ರಾಣ, ನಮ್ಮ ಹೃದಯ ಭಾಗದಲ್ಲಿ ಇದ್ದು ಏನು ಇಡೀ ದೇಹಕ್ಕೆ ಬೇಕಾಗಿರತಕ್ಕಂತಹ ರಕ್ತ ಸಂಚಾರ ಯಾವ ಯಾವುದೆಲ್ಲೆಲ್ಲ ಹೋಗ್ಬೇಕು ಅದೆಲ್ಲವನ್ನು ಕೂಡ ಮಾಡುವಂಥದ್ದು. ಮತ್ತು ಶ್ವಾಸೋಚ್ಛ್ವಾಸ ಅಂದ್ರೆ ಶ್ವಾಸದ ಉಚ್ಛ್ವಾಸ, ನಮ್ಮ ಒಳಗಿನ ಗಾಳಿ ಹೊರಗೆ ಹೋಗ್ಬೇಕಲ್ವಾ. ಒಳಗೆ ಆಮ್ಲಜನಕ ಹೋಗಿದ್ದು ಒಳಗೆ ಹೋದ ಆಮ್ಲಜನಕ ಅಲ್ಲೇ ಇತ್ತು ಅಂತ ಆದ್ರೆ ಕೆಲವೇ ಕ್ಷಣದಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಇಂಗಾಲ ಆಗುತ್ತೆ. ಇಂಗಾಲವಾಗಿ ಅಲ್ಲೇ ಉಳಿದು ಬಿಟ್ರೆ ಅದೇನಾಗುತ್ತೆ, ದೇಹವನ್ನ ಹಾಳು ಮಾಡಿಬಿಡುತ್ತೆ, ಅದು ಹೊರಗೆ ಹೋಗ್ಬೇಕು. ಹಾಗೆ ಒಳಗಿನ ಕಶ್ಮಲವಾದ ವಾಯು ಹೊರಗೆ ಹೋಗುವಂತ ಕೆಲಸ ಅದು ಮಾಡುವಂಥದ್ದು ಪ್ರಾಣ. ಅದು ಹೃದಯದಲ್ಲಿರ್ತಕ್ಕಂಥ ಗಾಳಿ. ಉದಯ ಅಪಾನ, ಹಾಗೆ ಕೆಟ್ಟ ಒಂದು ನಮ್ಮ ಆಹಾರಾದಿಗಳಿಂದ ತಯಾರಾಗುವಂತ ಒಂದು ಕೆಟ್ಟ ಅಂಶ ಅದು ಹೊಟ್ಟೆಯಲ್ಲಿ ಇರಬಾರದು. ಏನಾಗಬೇಕು,
ತಿನ್ನುವಂತ ಆಹಾರದಲ್ಲಿ ಇದ್ದಂತಹ ಬೇಡದ ಅಂಶಗಳು ಬೇಡದ ಅಂಶಗಳೇನಾಗಿ ಹೊರಗೆ ಹೋಗ್ಬೇಕು. ಅದನ್ನು ಹೊರಗೆ ಹೋಗುವಂತೆ ಮಾಡತಕ್ಕಂಥದ್ದು ವ್ಯಾನ ಎಂತಕ್ಕಂಥ ವಾಯು. ಉದೇ ಅಪಾನ, ನಮ್ಮ ಕೆಳಗಿನ ಪ್ರದೇಶ ಗುದ ಪ್ರದೇಶದಲ್ಲಿ ಇರತಕ್ಕಂಥ ವಾಯುವಿಗೆ ಅಪಾನ ಅಂತ ಹೆಸರು. ಹೃದಿ ಪ್ರಾಣ ಉದೇ ಅಪಾನ ಸಮಾನೋ ನಾಭಿ ಸಂಸ್ಥಿತ. ಇನ್ನು ನಾಭಿ ನಮ್ಮ ಹೊಕ್ಕಳ ಜಾಗದಲ್ಲಿ, ನಾವು ಜಗತ್ತಿಗೆ ಬರುವುದಕ್ಕಿಂತ ಮುಂಚೆ ಆ ತಾಯಿಯ ಹೊಕ್ಕಳ ಬಳ್ಳಿಯ ಮೂಲಕವಾಗಿ ನಾವು ಉಸಿರಾಟವನ್ನ ಮಾಡ್ತಾ ಇರುವಂಥದ್ದು, ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು, ಪ್ರತಿಯೊಂದು ಕೂಡ ಅಲ್ಲಿಂದನೇ ಆಗುವಂಥದ್ದು. ಹಾಗೆ ಆ ಹೊಕ್ಕಳ ಬಳ್ಳಿ, ಹೊಕ್ಕಳಿನ ಜಾಗದಲ್ಲಿ ಇರತಕ್ಕಂಥದ್ದು ವ್ಯಾನ, ನಾಭಿ ಸಂಸ್ಥಿತ. ಅಂದ್ರೆ ಒಂದು ರೀತಿ ನಮ್ಮ ದೇಹದ ಷಟ್ಚಕ್ರಗಳಿಗೂ ಕೂಡ ಆಧಾರವಾಗಿರತಕ್ಕಂಥ ಒಂದು ಜಾಗ ಅದು. ನಮ್ಮ ಈ ಅವಯವಗಳ ಚಲನೆ, ನಾವು ಒಂದು ಒಳ್ಳೆ ಆಸನದಲ್ಲಿ ಕೂರುವಂಥದ್ದು, ಇದೆಲ್ಲದಕ್ಕೂ ಮುಖ್ಯವಾದ ಕಾರಣವಾದದ್ದು ವ್ಯಾನ ಎಂತಕ್ಕಂಥ ವಾಯು. ಇನ್ನು ಉದಾಹರಣ ಕಂಠದೇಶಸ್ತು, ನಾವು ಮಾತಾಡ್ತೇವೆ, ಸಂಗೀತಗಾರರು ಹಾಡ್ತಾರೆ, ಇದೆಲ್ಲದಕ್ಕೂ ಕೂಡ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಸ್ವರ, ನಮ್ಮ ಧ್ವನಿ, ಆ ಮಾತು ಹೊರಗೆ ಬರಬೇಕು. ಆ ಕಂಠದೇಶದಲ್ಲಿ ಇರತಕ್ಕಂಥ ವಾಯು, ನಮ್ಮ ಕಂಠ ಹುಟ್ಟಿಗೆ ಅಲ್ಲಿಗೆ ಇರತಕ್ಕಂಥ ವಾಯುವಿಗೆ ಉದಾನ ಅಂತ ಹೆಸರು. ಸಮಾನ, ಸಮಾನ ಇಡೀ ದೇಶದಲ್ಲಿ, ಇಡೀ ನಮ್ಮ ದೇಹದಲ್ಲಿ ಇರುವಂಥದ್ದು. ನಾವು ಅನೇಕ ಆಹಾರವನ್ನ ತಿಂತೇವೆ ಅಲ್ವಾ, ಅನೇಕ ದ್ರವ ಪದಾರ್ಥಗಳನ್ನು ಕುಡಿತೇವೆ. ಅದನ್ನ ಏನಾಗಿ ಪರಿವರ್ತನೆ ಮಾಡಬೇಕು ಅದನ್ನೆಲ್ಲಾಗಿ ಪರಿವರ್ತನೆ ಮಾಡಿ ದೇಹದ ಯಾವ ಯಾವ ಭಾಗಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಡ್ತಕ್ಕಂಥ ಕೆಲಸವನ್ನ ಮಾಡುವಂಥದ್ದು ಸಮಾನ ಎಂತಕ್ಕಂಥ ವಾಯು. ಹೀಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇದು ಪ್ರಧಾನವಾಗಿರತಕ್ಕಂಥ ವಾಯು. ಅದಲ್ಲದೇನೆ ಇನ್ನು 5 ಇದೆ. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ. ಅಂದ್ರೆ ಪ್ರಾಣ ಅದು ಒಂದು ಕ್ರಿಯೆ, ಮುಖ್ಯವಾದ ಕ್ರಿಯೆ, ಮಾತನಾಡುವಂತ ಕ್ರಿಯೆ. ಮಾತನಾಡಬೇಕು, ಕೆಲವರಿಗೆ ನೋಡಿ ಬಾಯಿ ಇರುತ್ತೆ ಮಾತಾಡ್ಲಿಕ್ಕಾಗಲ್ಲ. ಅಂದ್ರೆ ಪ್ರಾಣವಾಯು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಮೂಕರಾಗಿ ಬಿಡುತ್ತೇವೆ, ಬಾಯಿದ್ದು ಮಾತಾಡ್ಲಿಕ್ಕಾಗಲ್ಲ. ಆ ಮಾತಿಗೆ ಸಹಕಾರವಾದಂತ ವಾಯುವಿಗೆ ಹೆಸರು ಪ್ರಾಣ ಅಂತ. ಇನ್ನು ಏನೋ ಸ್ವಲ್ಪ ಏನೋ ಧೂಳು ಬಂದು ಬೀಳುತ್ತೆ ಅಂತ ಗೊತ್ತಾಗ್ತಾ ಇದೆ, ಕಣ್ಣು ತಕ್ಷಣ ರೆಪ್ಪೆಯನ್ನು ಮುಚ್ಚಿಕೊಂಡು ಬಿಡುತ್ತೆ. ಹಾಗೆ ಕಣ್ಣಿನ ಸಂರಕ್ಷಕವಾಗಿ ಇರತಕ್ಕಂಥದ್ದು ಯಾವುದು? ಕಣ್ರೆಪ್ಪೆ. ಆ ಕಣ್ರೆಪ್ಪೆಯ ಮೂಲಕವಾಗಿ ಆ ಚಲನವಲನಗಳ ಮೂಲಕವಾಗಿ ಕಣ್ಣನ್ನ ಸಂರಕ್ಷಣೆ ಮಾಡತಕ್ಕಂಥ ಕ್ರಿಯೆ, ಅದನ್ನ ಕೂರ್ಮ ಎಂತಕ್ಕಂಥ ಒಂದು ವಾಯು ಮಾಡುವಂಥದ್ದು. ಇನ್ನು ಕೃಕಲ, ನಮಗೆ ಹಸಿವಾಗತ್ತೆ, ಬಾಯಾರಿಕೆ ಆಗತ್ತೆ. ನೋಡಿ, ಬಾಯಾರಿಕೆ ಆಗಿದ್ರೆ ಎಷ್ಟು ಸಮಸ್ಯೆ, ನೀರೇ ಕುಡಿಲಿಕ್ಕಾಗಲ್ಲ. ಹಸಿವಾಗಿಲ್ಲ ಅಂದ್ರೆ ಎಷ್ಟು ಸಮಸ್ಯೆ, ಆಹಾರ ತಿನ್ಲಿಕ್ಕೆ ಆಗೋದಿಲ್ಲ. ಕಣ್ಣ ಮುಂದೆ ವಿವಿಧ ಭಕ್ಷ್ಯಭೋಜ್ಯಗಳಿದ್ದಾವೆ, ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಹಾರವನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆಹಾರ ಸ್ವೀಕಾರ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವಾಯುವಿಗೆ ಕೃಕಲ ಅಂತ ಹೆಸರು. ಇನ್ನು ದೇವದತ್ತ, ದೇವದತ್ತ ಎಂತಕ್ಕಂಥದ್ದು ಅದು ಇಡೀ ನಮ್ಮ ಶರೀರದಲ್ಲಿ, ಇಡೀ ನಮ್ಮ ದೇಹದಲ್ಲಿ ಇದ್ದು ಒಟ್ಟು ಆ ಪಾದ ಮೋಳಿ ಪರ್ಯಂತ, ಕಾಲಿನಿಂದ ತಲೆವರೆಗೆ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡೋದೇನಿದೆ ಅದು ದೇವದತ್ತ. ಇನ್ನು ಕೊನೆಯದು ಧನಂಜಯ ಅಂತ. ನಮಗೆ ಆಕಳಿಕೆ ಬರುತ್ತೆ, ಆಯಾಸವಾದಾಗ ಆಕಳಿಕೆ ಬರುತ್ತೆ, ಏನೋ ಸ್ವಲ್ಪ ಡಸ್ಟ್ ಅಲರ್ಜಿ ಇತ್ಯಾದಿಗಳಾದಾಗ ಸೀನು ಬರುತ್ತೆ. ಹೀಗೆ ಇದೆಲ್ಲದಕ್ಕೂ ಕೂಡ ಈ ಕೆಲಸವನ್ನೆಲ್ಲ ಮಾಡತಕ್ಕಂಥದ್ದು ಧನಂಜಯ ಎಂತಕ್ಕಂಥ ವಾಯು. ಹೀಗೆ ಪ್ರಧಾನವಾಗಿರ್ತಕ್ಕಂಥ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂತಕ್ಕಂಥ ವಾಯುಗಳು ಮತ್ತು ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಎಂತಕ್ಕಂಥ ಉಪವಾಯುಗಳು, ಇದೆಲ್ಲವೂ ಕೂಡ ನಮ್ಮ ದೇಹದಲ್ಲಿರತಕ್ಕಂಥ ವಾಯು. ಅದನ್ನೇ ಪ್ರಾಣ ಅಂತ ಕರೆಯುವುದು. ಆ ಪ್ರಾಣಗಳ ಕರ್ಮ, ಕರ್ಮ ಅಂದ್ರೆ ಕೆಲಸ. ಈಗಾಗಲೇ ಹೇಳಿದೆ ಯಾವ್ದ್ಯಾವ್ದು ಏನೇನ್ ಮಾಡುತ್ತೆ, ಯಾವ ಯಾವ ವಾಯುವಿನಿಂದಾಗಿ ಎಂತೆಂಥ ಕೆಲಸವಾಗತ್ತೆ ಅನ್ನೋದನ್ನ ನಿರೂಪಣೆ ಮಾಡಿದೆ. ಆ ಎಲ್ಲಾ ಕೆಲಸಗಳನ್ನು, ಪ್ರಾಣ ಕರ್ಮಗಳನ್ನು ಸರ್ವಾಣಿ ಏನೆಲ್ಲ ಪ್ರಾಣಗಳನ್ನು ಕೂಡ ಏನ್ ಮಾಡ್ತಾರೆ, ಜ್ಞಾನದೀಪಿತೆ ಆತ್ಮ ಸಂಯಮ ಯೋಗಾಗ್ನೋ, ಜ್ಞಾನದಿಂದ ಬೆಳಗಲ್ಪಟ್ಟಂತಹ ಮನೋನಿಯಂತ್ರಣ, ಅಂದ್ರೆ ಮನಸ್ಸು ನಿಯಂತ್ರಣ ಆಗ್ಬೇಕಲ್ವಾ. ಅದು ಮನೋನಿಯಂತ್ರಣ ಆಗ್ಬೇಕು ಅಂದ್ರೆ ಜ್ಞಾನದ ಬೆಳಕು ನಮಗೂ ಬೇಕು. ಜ್ಞಾನವಿಲ್ಲ, ಒಂದು ಏನೋ ಒಂದು ದೀಪವನ್ನು ಹಚ್ಚಬೇಕು ಅಂತ ಆದ್ರೆ ಹಚ್ಚಲಿಕ್ಕೆ ಏನೋ ಒಂದು ಸಾಧನ ಬೇಕು, ಆಮೇಲೆ ದೀಪ ಉರಿಯುತ್ತೆ. ದೀಪ ಉರಿಬೇಕಾದ್ರೆ ದೀಪವನ್ನು ಹಚ್ಚಬೇಕು, ಹಚ್ಚಬೇಕಾದ್ರೆ ಏನು ಬೇಕು, ತುಳಸಿ ಕಾಷ್ಟನ ಮತ್ತೆ ಇಟ್ಕೊಂಡು ಆ ಒಂದು ಬೆಂಕಿಯಿಂದ ದೀಪವನ್ನು ಹಚ್ತೇವೆ. ಹಾಗೆ ನಾವು ಮನೋನಿಯಂತ್ರಣವನ್ನು ಮಾಡ್ಕೊಳ್ಬೇಕಾದ್ರೆ ಮನೋನಿಯಂತ್ರಣವೆಂಬ ಒಂದು ಅಗ್ನಿ, ಸಾಧನೆಯ ಅಗ್ನಿ, ಯೋಗಾಗ್ನಿ, ಸಾಧನಾಗ್ನಿಯನ್ನು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಆದ್ರೆ ಆ ಬೆಂಕಿಯನ್ನ ಜ್ವಲಿಸ್ಲಿಕ್ಕೆ ಇನ್ನೊಂದು ಬೇಕು. ಆ ಇನ್ನೊಂದು ಇಂಧನ ಯಾವುದು ಅಂದ್ರೆ ಜ್ಞಾನ ದೀಪಿತ. ಮ್ಯಾಚ್ ಬಾಕ್ಸ್ ಇಂದ ದೀಪ ಹಚ್ತೇವೆ, ಮ್ಯಾಚ್ ಬಾಕ್ಸ್ ಇಲ್ದೇನೋ ಅಥವಾ ಮತ್ತೊಂದು ಯಾವುದೋ ಒಂದು ಬೆಂಕಿ ಇಲ್ಲದೆ ಮತ್ತೊಂದು ದೀಪ ಹಚ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆತ್ಮನಿಯಂತ್ರಣ ಎಂಬ ಒಂದು ದೊಡ್ಡ ಬೆಂಕಿ ಅದಿದ್ರೆ ಎಲ್ಲವನ್ನೂ ಕೂಡ ಸಾಧಿಸಬಹುದು. ಮನ ಏವ ಕಾರಣ ಮನುಷ್ಯಾಣ ಬಂಧ ಮೋಕ್ಷಯೋ, ನಮ್ಮ ಬಂಧಕ್ಕೂ ನಮ್ಮ ಮೋಕ್ಷಕ್ಕೂ ಕಾರಣವಾಗಿರತಕ್ಕಂಥ ಮನಸ್ಸು. ಅಂತಹ ಉತ್ಕೃಷ್ಟವಾದ ಮನೋನಿಯಂತ್ರಣವನ್ನು ಸಾಧನೆ ಮಾಡಬೇಕು. ಮನೋನಿಯಂತ್ರಣವೆಂಬ ಬೆಂಕಿಯನ್ನ
ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಮನಸ್ಸು ಕಂಟ್ರೋಲ್ ಇಲ್ಲ ಅಂತಂದ್ರೆ, ಮನಸ್ಸು ಕಂಟ್ರೋಲ್ ತಪ್ಪಿಟ್ರೆ ಎಂತೆಂಥದ್ದು ಅಪರಾಧಗಳಾಗ್ಬಿಡುತ್ತೆ. ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಆಗ್ಬಿಟ್ರೆ ಎಂತೆಂಥ ಸಾಧನೆಯಿಂದ ನಾವೇನಾಗ್ತೀವಿ, ವಂಚಿತರಾಗ್ತೀವಿ. ಎರಡೂ ಆಗಬಾರದು. ನಾವು ನಮ್ಮ ಮನೋನಿಯಂತ್ರಣವನ್ನು ತಪ್ಪಿಸಿಕೊಂಡು ಅನ್ಯಾಯ ಅಕ್ರಮ ಅಪರಾಧಗಳನ್ನು ಮಾಡಬಾರದು. ನಾವು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೇನೆ ಸಾಧನೆಯಿಂದ ವಂಚಿತರೂ ಆಗಬಾರದು. ಈ ಎಲ್ಲಾ ಕೆಲಸಗಳನ್ನು ಮಾಡಬೇಕು ಅಂತ ಆದ್ರೆ ಆ ಜ್ಞಾನವೆಂಬ ಬೆಳಕು ಬೇಕು. ಜ್ಞಾನವೆಂಬ ಬೆಳಕು ಇತ್ತು, ಆ ಬೆಳಕು ಮತ್ತೊಂದು ದೀಪವನ್ನು ಹಚ್ಚತ್ತೆ. ಯಾವ ದೀಪವನ್ನ? ಮನೋನಿಯಂತ್ರಣವನ್ನು ಎಂಬ ದೀಪವನ್ನು ಹಚ್ಚತ್ತೆ. ಹಚ್ಚದಾಗ ಅವನೇನಾಗ್ತಾನೆ? ಸಾಧಕನಾಗ್ತಾನೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞ. ಅದನ್ನ ಯಾರು ಮಾಡ್ತಾರೆ? ಅಪರರು. ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನೇ ಪರ. ಪರ ಅಂದ್ರೆ ಪರತತ್ವ ಅಂತ. ಭಗವಂತನೇ ಪರತತ್ವ ಎಂತಕ್ಕಂಥ ಜ್ಞಾನವನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿಗಳು ಹೀಗೆ ಈ ಕ್ರಿಯೆಯನ್ನು ಮಾಡ್ತಾರೆ. ಅಪರೆ, ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತನೇ ಪರತತ್ವ ಎಂಬ ತತ್ವವನ್ನ, ತತ್ವ ಅಂದ್ರೆ ಯಥಾರ್ಥವನ್ನ ತಿಳಿದಂತಹ ಸಾಧಕರು ಸರ್ವಾಣಿ ಇಂದ್ರಿಯ ಕರ್ಮಾಣಿ, ತಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವುಗಳ ಕ್ರಿಯೆ, ಬಾಯಿಯಿಂದ ಮಾತನಾಡುವುದು, ಕಣ್ಣಿಂದ ನೋಡುವಂಥದ್ದು, ಹೀಗೆಲ್ಲ ಆಯಾಯ ಇಂದ್ರಿಯಗಳ ಕ್ರಿಯೆಗಳನ್ನು ಮತ್ತು ಪ್ರಾಣಕರ್ಮಾಣಿ, 5 ಪ್ರಧಾನ ವಾಯುಗಳು ಮತ್ತು 5 ಉಪವಾಯುಗಳು, ಇವುಗಳ ಕೆಲಸಗಳನ್ನು ಜ್ಞಾನದೀಪಿತೆ, ಜ್ಞಾನದಿಂದ ಬೆಳಗಲ್ಪಟ್ಟಂತಹ ಆತ್ಮ ಸಂಯಮ ಯೋಗಾಗ್ನೋ, ಮನೋನಿಯಂತ್ರಣವೆಂಬ ಒಂದು ಬೆಂಕಿಯಲ್ಲಿ, ಸಾಧಕರ ಬೆಂಕಿಯಲ್ಲಿ ಜುಕ್ಪತಿ ಹೋಮಿಸುತ್ತಾರೆ. ಅದೇನ ಅಭಿಪ್ರಾಯ? ನಾವು ಜ್ಞಾನ ಎಷ್ಟೆಷ್ಟು ಪಡಿತೀವೋ, ಪಡೆದಂತ ಜ್ಞಾನವನ್ನ ಎಷ್ಟೆಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಅಷ್ಟಷ್ಟು ನಮಗೆ ವಿರಕ್ತಿ ಬರುತ್ತೆ. ಆ ವಿರಕ್ತಿಯನ್ನ ತಂದುಕೊಳ್ಳೋದೇನಿದೆ ಅದೇ ಒಂದು ಯಜ್ಞ. ಇಲ್ಲೇನು ಮತ್ತೆ ಯಾವುದೇ ಹೋಮದ ಕುಂಡ, ಮಂಡಲ, ತುಪ್ಪ, ಕಟ್ಟಿಗೆ, ಸಮಿತಿ ಯಾವುದು ಬೇಕಾಗಿಲ್ಲ. ನಾವು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳೋದು. ಮನೋನಿಯಂತ್ರಣವೇ ಒಂದು ಅಗ್ನಿ. ಹಾಗೆ ಮನೋನಿಯಂತ್ರಣ ಎಂಬತಕ್ಕಂಥ ಅಗ್ನಿಯಲ್ಲಿ ಕೆಲವರು ಹೋಮಿಸ್ತಾರೆ. ಇನ್ನು ಕೆಲವರು ಮನೋನಿಯಂತ್ರಣದ ಕಡೆಗೆ ಅಷ್ಟು ಆಸಕ್ತಿ ಕೊಡೋದಿಲ್ಲ. ಅವರು ಪ್ರಾಣಾಯಾಮ ಮುಂದೆ ಬರುತ್ತೆ. ಅಪರಿಣಿಯತಾಹಾರ ಪ್ರಾಣಾಯಾಮ ಪ್ರಾಯಣ ಅಂತ. ಈ ಪ್ರಾಣಗಳನ್ನ ನಿಯಂತ್ರಣ ಮಾಡಿಕೊಳ್ಳುವ ಮೂಲಕವಾಗಿ ಸಾಧನೆಯನ್ನು ಮಾಡ್ತಾರೆ. ಒಬ್ಬೊಬ್ಬರ ಸಾಧನೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಸಾಧನಾ ಮಾರ್ಗ ಭಿನ್ನ ಭಿನ್ನವಾದರೂ ಕೂಡ ಆ ಮಾರ್ಗದಿಂದ ಸಾಗಿ ತಲುಪುವಂತ ಜಾಗ ಅದು ಒಂದೇ ಆಗಿರುತ್ತೆ. ಅದ್ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಹೀಗೆ ಬೇರೆ ಬೇರೆ ಕ್ರಮದಲ್ಲಿ ಸಾಧನೆಯನ್ನು ಮಾಡ್ತಾರೆ ಸಾಧಕರು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಅಪರೆ, ಇನ್ನೂ ಕೆಲವು ವಿಷ್ಣು ಭಕ್ತರು ಆ ಅಕಾರವಾಚಿಯಾದಂಥ ಭಗವಂತನೇ ಪರತತ್ವ ಎಂಬ ಜ್ಞಾನವನ್ನು ಪಡೆದಿರತಕ್ಕಂಥ ವಿಷ್ಣು ಭಕ್ತರು ಸರ್ವಾಣಿ ಇಂದ್ರಿಯ ಕರ್ಮಾಣಿ, ತಮ್ಮ ಎಲ್ಲಾ ಇಂದ್ರಿಯಗಳ ಕೆಲಸಗಳನ್ನು ಕೂಡ, ಇಂದ್ರಿಯಗಳ ವ್ಯಾಪಾರವನ್ನು ಮತ್ತು ಸರ್ವಾಣಿ ಪ್ರಾಣಕರ್ಮಾಣಿ, ಎಲ್ಲಾ ರೀತಿಯಾಗಿರತಕ್ಕಂಥ ಪ್ರಾಣಕರ್ಮಗಳನ್ನು ಕೂಡ, ಸರ್ವಾಣಿ ಪ್ರಾಣಕರ್ಮಾಣಿ, ಎಲ್ಲಾ ರೀತಿಯಾಗಿರುವಂತಹ ಒಟ್ಟು 10, 5 ಮಹಾಪ್ರಾಣ, ಇನ್ನು 5 ಉಪಪ್ರಾಣ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಾಣಗಳ ಕೆಲಸ ವ್ಯವಹಾರವನ್ನು ಕೂಡ ಜ್ಞಾನದೀಪಿತೆ, ಜ್ಞಾನ ಅಂದ್ರೆ ಸಾಕ್ಷಾತ್ಕಾರ, ಸಾಕ್ಷಾತ್ಕಾರದಿಂದಾಗಿ ಬೆಳಗಲ್ಪಟ್ಟಂತಹ ಮನಸ್ಸಿನಿಂದಾಗಿ ಆತ್ಮ ಸಂಯಮ ಯೋಗಾಗ್ನೋ, ಆತ್ಮ ಅಂದರೆ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳಬೇಕು ಅಥವಾ ನಿಯಂತ್ರಣ ಮಾಡಿಕೊಂಡು ಇರತಕ್ಕಂಥ ಸ್ಥಿತಿ, ಅಂತಹ ಒಂದು ಯೋಗಾಗ್ನಿ, ಯೋಗ ಅಂದ್ರೆ ಉಪಾಯ, ಇಂತಹ ಒಂದು ಉಪಾಯವೆಂಬ ಬೆಂಕಿಯಲ್ಲಿ ಹೋಮಿಸುತ್ತಾರೆ. ಇದರ ಅಭಿಪ್ರಾಯ ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಕ್ಪತಿ, ಶಬ್ದಾದೀನ್ ವಿಷಯಾನ್ಯನ್ಯೇ ಇಂದ್ರಿಯಾಗ್ನಿಷು ಜುಕ್ಪತಿ.